ಸೂರ್ಯನ ಕಿರಣಗಳಲ್ಲಿರೋ ರೋಗ ನಿರೋಧಕ ಶಕ್ತಿಯನ್ನ ನಮ್ಮ ಪುರಾತನ ಕಾಲದಲ್ಲಿರುವ ಕಥೆಗಳ ಮೂಲಕ ನಮ್ಮ ಪೂರ್ವಜರು ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ. ಶ್ರೀ ಕೃಷ್ಣ ತನ್ನ ಮಗನಿಗೆ ಶಾಪ ಕೊಟ್ಟ ಅಂದ್ರೆ ನಂಬ್ತೀರಾ? ಹೌದು. ಸಾಂಬಾ ಪುರಾಣದ ಪ್ರಕಾರ ಸಾಂಬಾ ಅನ್ನೋ ಹುಡುಗ ಕೃಷ್ಣ ಮತ್ತು ಜಾಂಬವತಿಗೆ ಜನಿಸ್ತಾರೆ. ಆದ್ರೆ ಅವನು ತುಂಬಾ ಒರಟ, ಹೇಳಿದ ಮಾತು ಕೇಳ್ತಿರ್ಲಿಲ್ಲ. ಕೃಷ್ಣನ ಮಾತುಗಳಿಗೆ ಅಲ್ಲಗೆಳಿತಿದ್ದ, ಏನಾದ್ರೂ ಹೇಳಿದ್ರೆ ವ್ಯಂಗ್ಯ ಮಾಡ್ತಿದ್ದ. ಕೃಷ್ಣನಿಗೆ ಇದನ್ನ ನೋಡಿ ನೋಡಿ ಸಾಕಾಗ್ ಹೋಗಿರುತ್ತೆ. ಎಷ್ಟು ಒಳ್ಳೇದನ್ ಕಲ್ಸಕ್ ಹೋದ್ರುನು ಅವನು ಕಲಿತಾನೇ ಇರೋದಿಲ್ಲ. ಒಂದಿನ ಕೃಷ್ಣನ್ಗೆ ತುಂಬಾ ಸಿಟ್ಟು ಬರುತ್ತೆ. ಅವನು ಶಾಪ ಕೊಟ್ಬಿಡ್ತಾನೆ, ನೀನು ಕುಷ್ಠರೋಗಿಯಾಗಿ ಹೋಗು ಅಂತ ಹೇಳ್ಬಿಟ್ಟು. ಅವನು 12 ವರ್ಷಗಳ ಕಾಲ ಕುಷ್ಠರೋಗಿಯಾಗಿ ಆ ನೋವನ್ನ ಸಹಿಸ್ಕೊಂತ ಎಲ್ಲೋ ಒಂದು ನಿರ್ಜನ ಪ್ರದೇಶದಲ್ಲಿ ಇರ್ತಾನೆ. ಅವನ್ಗೆ ಆ ನೋವು ತಡಿಯಕ್ ಆಗ್ತಾ ಇರಲ್ಲ. ಯಾವಾಗ್ಲೂ ಆ ನೋವು ಒದ್ದಾಟಗಳಲ್ಲೇ ಒದ್ದಾಡ್ತಾ ಇರ್ತಾನೆ. ಆಗ ಅವನ್ಗೆ ಒಬ್ಬ ಸಾಧು ಸಿಗ್ತಾನೆ. ಅವನ್ಗೆ ಕೇಳ್ಕೊತಾನೆ, ಏನಪ್ಪಾ ಮಾಡ್ಲಿ, ನಾನು ಈ ನೋವು ತಡಿಯಕ್ ಆಗ್ತಾ ಇಲ್ಲ ಅಂತ. ಆಗ ಆ ಸಾಧು ಅವನಿಗೊಂದು ಪರಿಹಾರ ಕೊಡ್ತಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ನೀನು ಸೂರ್ಯ ದೇವನ್ನ ಪೂಜಿಸು, ಆಗ ನಿನಗೆ ಈ ರೋಗದಿಂದ ಪರಿಹಾರ ಆಗತ್ತೆ ಅಂತ. ಅವನು 12 ವರ್ಷಗಳ ಕಾಲ ಸೂರ್ಯ ದೇವನ್ನ ಪೂಜಿಸ್ತಾನೆ. ನಂತರ ಅವನ ತಪಸ್ಸಿಗೆ ಮೆಚ್ಚಿ ಸೂರ್ಯ ಪ್ರತ್ಯಕ್ಷ ಆಗ್ತಾನೆ. ಅವನು ಪರಿಹಾರ ಹೇಳ್ತಾನೆ, ರೋಗನೆಲ್ಲ ನಿವಾರಣೆ ಮಾಡ್ತಾನೆ. ಅದಕ್ಕೆ ಸಂತೋಷವಾಗಿ ಸಾಂಬಾ ಸೂರ್ಯ ದೇವನ್ಗೆ ಒಂದು ದೇವಸ್ಥಾನ ಕಟ್ಟಿಸ್ತಾನೆ. ಅದನ್ನೇ ನಮ್ಮ ಭಾರತದಲ್ಲಿ ಆ ದೇವಸ್ಥಾನ ಇದೆ. ಆ ದೇವಸ್ಥಾನ ಬಂದ್ಬಿಟ್ಟು ಕೋನಾರ್ಕ್ ಟೆಂಪಲ್ ಅಂತ ಹೇಳಿ ನಾವು ಕರಿತೀವಲ್ಲ, ಅದೇ ದೇವಸ್ಥಾನ. ಅದು ಸಾಂಬಾ ಕಟ್ಟಿಸಿರೋದು. ಈ ಪುರಾತನ ಕಥೆಗಳಿಂದ ನಮ್ಗೆ ಎಷ್ಟು ಚೆನ್ನಾಗಿ ಗೊತ್ತಾಗತ್ತೆ ನೋಡಿ. ಆ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬಿದ್ರೆ, ಈಗಿನ ಕಾಲದಲ್ಲಿ B12 ಅಂತೀವಿ, ಇನ್ನ ಎಷ್ಟೋ ಕಾಯಿಲೆಗಳು ಇರುತ್ತಲ್ವಾ, ಅದೆಲ್ಲ ಪರಿಹಾರ ಆಗಿ ನಾವು ಹೆಲ್ದಿ ಆಗಿರ್ತೀವಿ. ಸೊ ಬೆಳಗಿನ ಸೂರ್ಯಕಿರಣ, ಸಂಜೆ ಸೂರ್ಯಕಿರಣ ನಮ್ಮ ಮೇಲೆ ಬಿದ್ರೆ ನಮ್ಮಲ್ಲಿರೋ ಎಷ್ಟೋ ಕಾಯಿಲೆಗಳು, ಎಷ್ಟೋ ರೋಗಗಳು ನಿವಾರಣೆ ಆಗತ್ತೆ ಅನ್ನೋದಕ್ಕೆ ಇದು ಒಂದು ಕತೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು.